ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಕ್ವೆಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಶಾರ್ಟಾಗಿ ಇರೋದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಮಾನ್ಯಂದು ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಕಾಲೇಜಿಗೆ ಹೋಗಿದ್ದು, ಸೊ ಅದರದ್ದೇ ವ್ಲಾಗ್ ಮಾಡಿದ್ದೀನಿ. ಸೊ ಬನ್ನಿ ನೋಡುವ ಹೆಂಗಿರುತ್ತೆ ಅಂತ ಹೇಳಿ. I look at you and it's easy to see you are that someone I've been trying to meet. ಸೊ ನಾವು ಬೆಳಗ್ಗೆ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ವಿ. ಇದು ಬಂದುಬಿಟ್ಟು ಮಾನ್ಯಂದು ಡ್ರೆಸ್ಸು, ಲೈಕ್ ಕಾಲೇಜಿಂದನೇ ಪ್ರೊವೈಡ್ ಮಾಡಿದರು ಎಲ್ಲರಿಗೂ ಸೇಮ್ ಸಾರಿನೇ. ಸೊ ಅದನ್ನೇ ಅವಳು ಹಾಕಿದ್ಲು. ಅದಾದಮೇಲೆ ನಾವು ಆಟೋದಲ್ಲಿ ಹೋದ್ವಿ. ಲೈಕ್ ನಮಗೆ ತುಂಬ ಲೇಟ್ ಆಗಿದ್ದು, ಬಿಕಾಸ್ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಹೋಟೆಲಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿದರು. ಸೊ ಆನ್ ದ ಟೈಮ್ ನಮಗೆ 9 o'clock ಟೈಮ್ ಕೊಟ್ಟಿದ್ರು, ಬಟ್ ನಾವು 15 minutes ಲೇಟ್ ಆಗಿದ್ವಿ. ಅರೌಂಡ್ 9:15 ಹಂಗೆ ಫೋಟೋ ಸೆಷನ್ ಇತ್ತು, ಲೈಕ್ ಅಲಾಂಗ್ ವಿತ್ ದ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ಯಾಕಲ್ಟೀಸ್ ಎಂಟೈರ್ ಕ್ಲಾಸ್ ಜೊತೆ ಫೋಟೋ ಸೆಷನ್ ಇತ್ತು. ಎಕ್ಸಾಕ್ಟ್ಲಿ ಆನ್ ಟೈಮ್ ನಾವು ರೀಚ್ ಆದ್ವಿ. ಆಫ್ಟರ್ ಫೋಟೋ ಸೆಷನ್ ಲೈಕ್ ಸ್ಟೂಡೆಂಟ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಸೆಪ್ರೇಟ್ ಕೂರಿಸಿದ್ರು, ಲೈಕ್ ಸೇಮ್ ಆಡಿಟೋರಿಯಮ್ದಲ್ಲಿ, ಬಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಡಿಫ್ರೆಂಟ್ ಇತ್ತು. ಸೊ ಆಫ್ಟರ್ ಫೋಟೋ ಸೆಷನ್ ಎಲ್ಲ ಸ್ಟೂಡೆಂಟ್ಸಿಗೆ ಲೈಕ್ ಸಮ್ ಅಸೆಂಬ್ಲಿ ಇದೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಏನೋ ಮಾರ್ಚ್ ಪಾಸ್ಟ್ ಎಲ್ಲ ಮಾಡಿಸಿದ್ರು ಅಂತ ಹೇಳ್ತಾ ಇದ್ಲು ಮಾನ್ಯ. ಅಲ್ಲಿ ನಮಗೆ ನಾವು ಹೋಗಿರಲಿಲ್ಲ, ಲೈಕ್ ಫ್ಯಾಮಿಲಿಗೇನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರಲಿಲ್ಲ. ಸೊ ನಾನು ಆಡಿಟೋರಿಯಮ್ದಲ್ಲೇ ಕೂತ್ಕೊಂಡಿದ್ದೆ. ಸೊ ಇಲ್ಲಿ ಲೈಕ್ ಮಾನ್ಯ ಮತ್ತು ಯಾರ್ಯಾರು ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಆಫ್ಟರ್ ಅಸೆಂಬ್ಲಿ ರಿಟರ್ನ್ ಆಡಿಟೋರಿಯಮ್ದಲ್ಲಿ ಬಂದರು. ಇವ್ರದ್ದಾದಮೇಲೆ ಲೈಕ್ NCC ಟೀಮ್ ಇದ್ದರು, ಮತ್ತು ಲೈಕ್ ಚೀಫ್ ಗೆಸ್ಟ್ ಅವರು ಕೂಡ ಬಂದರು. ಸೊ ಇಲ್ಲಿ ಮಾನ್ಯನೂ ಬಂದಳು. ಸೊ ನಾನು ಅಲ್ಲಿ ಅದಕ್ಕೋಸ್ಕರನೇ ಝೂಮ್ ಮಾಡಿದ್ದೀನಿ. ಸೊ ಆಫ್ಟರ್ ಝೂಮಿಂಗ್ ಶಿ ವೇವ್ಡ್ ಆನ್ ದ ವಿಡಿಯೋ ಆ್ಯಂಡ್ ಈವನ್ ಅವಳ ಫ್ರೆಂಡಿಗೂ ಕೂಡ ಹೇಳಿದ್ಲು ಕಿ ಹಾಯ್ ಅಂತ ಹೇಳು, ವಿಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡು. ಸೊ ಇಟ್ ವಾಸ್ ಲೈಕ್ ಗುಡ್ ಥಿಂಗ್ ಅಂತ ಹೇಳ್ಬೋದು. ಸೊ ಆಫ್ಟರ್ NCC ಅವ್ರದ್ದು ಲೈಕ್ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡ್ಮೇಲೆ NCC ಅವರು ಬಂದರು ಅಲಾಂಗ್ ವಿತ್ ದ ಚೀಫ್ ಗೆಸ್ಟು ಎಲ್ಲ. ಸೊ ಚೀಫ್ ಗೆಸ್ಟ್ ಎಲ್ಲ ಬಂದುಬಿಟ್ಟು ಲೈಕ್ ಕೂತ್ಕೊಂಡ್ರು ಸ್ಟೇಜ್ ಮೇಲೆ. ಅದಾದಮೇಲೆ ಒಂದು ಪ್ರೇಯರ್ ಸೆಷನ್ ಆಗಿತ್ತು. ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ. ಸೊ ಪ್ರೇಯರ್ ಸೆಷನ್ ಆದಮೇಲೆ ಲೈಕ್ ಕಾಲೇಜ್ ಪ್ರಿನ್ಸಿಪಲ್ ಲೈಕ್ ಹೆಡ್ ಇರ್ತಾರಲ್ಲ, ಅವರು ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಎಲ್ಲ ಇದು ಸ್ಪೀಚ್ ಕೊಟ್ಟರು. ಅದಾದಮೇಲೆ ಚೀಫ್ ಗೆಸ್ಟ್ ಅವರು ಕೂಡ ಸ್ಪೀಚ್ ಕೊಟ್ಟಿದ್ದರು. When India becomes proud nation, that about 10 years ago we were the 10th largest economy, and we have geared up ourselves and become 5th largest economy of the world in just about 10 years time. We have removed, we have jumped to that, we have come to that state almost. ಸೊ ಸ್ಪೀಚ್ ಆದಮೇಲೆ ಅವರು ಇಂಡಿವಿಜುವಲ್ ಸ್ಟೂಡೆಂಟ್ಸ್ನ ಕರೆದುಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಇಲ್ಲಿ ಮಾನ್ಯ MP, ಮೇಘ್ನಾ M, ಸೊ ಆಫ್ಟರ್ ಎಲ್ಲ ಸರ್ಟಿಫಿಕೇಷನ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಊಟಕ್ಕೆ ಹೋಗಿ ಅಂತ ಹೇಳಿದರು. ಬಟ್ ಲೈಕ್ ಆ್ಯಸ್ ಇವರಿಗೆ ಕೋಟ್ ಮತ್ತು ಕ್ಯಾಪ್ ಕೊಟ್ಟಿರಲಿಲ್ಲ, ಕ್ಯಾಪ್ ಬಿಸಾಕಕ್ಕೆ ಏನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಇವ್ರು ಆ್ಯಸ್ ಅ ಮೆಮರಿ ಅಂತ ಹೇಳಿ ಸ್ಕಾರ್ಫ್ನೇ ಎತ್ತು ಬಿಸಾಕ್ಬಿಟ್ಟು ಮೆಮರಿನ ಕ್ರಿಯೇಟ್ ಮಾಡಿದರು. ಸೊ ಇದಾದಮೇಲೆ ಲೈಕ್ ಎಲ್ಲರೂ ಊಟಕ್ಕೆ ಹೋಗಿದ್ವಿ, ಬಟ್ ನಾವು ಆಡಿಟೋರಿಯಮಲ್ಲೇ ಕೂತ್ಕೊಂಡು ಫೋಟೋಶೂಟ್ ಮಾಡ್ತಾಯಿದ್ವಿ. ಎಷ್ಟೊಂದು ಫೋಟೋಶೂಟ್ ಮಾಡಿದ್ದೀವಿ ಅಂದರೆ ಲೈಕ್ ಕೌಂಟ್ಲೆಸ್ ಅಂತ ಅನ್ನಬೇಕು, ಅಷ್ಟು ಫೋಟೋಶೂಟ್ ಮಾಡಿದ್ವಿ. ಕಂಪ್ಲೀಟ್ಲಿ ಆಡಿಟೋರಿಯಮೇ ಖಾಲಿ ಆಗಿದ್ದರೂ ಕೂಡ ನಾವು ಅಲ್ಲೇ ಇದ್ವಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು, ನಾವು ಲಾಸ್ಟಲ್ಲಿ ಊಟ ಮಾಡೋಕ್ಕೆ ಹೋಗಿದ್ವಿ. ಸೊ ಆಫ್ಟರ್ ಫುಡ್ ನಾವು ರಿಟರ್ನ್ ಎಲ್ಲರಿಗೂ ಬಾಯ್ ಅಂತ ಹೇಳ್ಕೊಂಡು ರಿಟರ್ನ್ ಬಂದ್ವಿ. ಆ್ಯಂಡ್ ದಿಸ್ ಇಸ್ ಹೌ ದ ಡೇ ವಾಸ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಪ್ಲೀಸ್ ನಿಮಗೆ ಇದು ಇಷ್ಟ ಆದರೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಡೇ, ಇಮೋಷ್ನಲ್ ಡೇ ಅಂತಲೂ ಅನ್ಬೋದು. ಸೊ ಸಿಗುವ ನೆಕ್ಸ್ಟ್ ವಿಡಿಯೋಗೆ. ಅಂಟಿಲ್ ದೆನ್ ಬಾಯ್.